ಒಂದು ಕಾರ್ಯಕ್ರಮ ಹೋಗ್ತೀನಿ, ಒಬ್ಬ ನಿಂತ್ಕೊಂಡ, ಅಲ್ರಿ ಡಾಕ್ಟ್ರೇ ನೀವು ಈ ಹುಚ್ಚ ಆಸ್ಪತ್ರೆ ಅಂದರೆ ನಿಮ್ಮ ಮ್ಯಾನ್ಸ್ನೊಳಗೆ ಡಾಕ್ಟ್ರ್ ಯಾರು ಪೇಷಂಟ್ ಯಾರು ಅಂತ ಹೆಂಗ್ರಿ ಕಂಡು ಹಿಡಿತೀರಿ ಅಂದ. ಎಲ್ಲ ಇವನ ಎಂತ ನೀವು ಏನೇನು ಕ್ವಶನ್ ಕೇಳಿದ್ರು ನಂಗೆ ಗೊತ್ತಿಲ್ಲ, ಮೊದಲೇ ಬರಬೇಕಿತ್ತು ನಾನು. ಲೇ ಅಪ್ಪ, ಡಾಕ್ಟ್ರುಗಳು ಬಿಳಿ ಕೋಟ್ ಹಾಕ್ಕೊಂಡ್ರೆ, ಇಲ್ಲ ಡಾಕ್ಟ್ರೇ ಕೆಲವ್ರು ಹಾಕ್ಕೊಂಡಿರಲ್ಲ. ನನಗೆ ಆನ್ಸರೇ ಬರಲ್ಲ. ಒಬ್ಬ ಎದ್ದು ಬಂದ, ಡಾಕ್ಟ್ರೇ ನಾನು ಹೇಳಲ್ಲ ಅಂದ. ಅವ್ನು ಡಾಕ್ಟ್ರಲ್ಲ, ಬಾರಪ್ಪ ಹೇಳು ಅಂದೆ. ಅವ್ನು ಎಷ್ಟು ಚೆನ್ನಾಗಿ ಹೇಳ್ದೆ ಗೊತ್ತಾ, 2 ವಾರ ಆದಮೇಲೆ ಮನೆಗೆ ಹೋಯ್ತಾನಲ್ಲ ಅವನೇ ಪೇಷಂಟು, ಅಲ್ಲೇ ಹಂಗೆ ತಿರ್ಗಾಡ್ತಿರ್ತಾರಲ್ಲ ಅವರೇ ಡಾಕ್ಟ್ರು. ಅಂದರೆ ಡಾಕ್ಟ್ರು ಹುಚ್ಚಿದ ಬಡ್ಡಿ ಮಕ್ಕಳ ಥರ ಇರ್ತಾರೆ ಅಂತ. ಎಂಥ ಆನ್ಸರ್ ಹೇಳ್ತಾರೆ ನೋಡ್ರಿ ಇವೆಲ್ಲ. ಸೊ ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಇನ್ನೊಂದು ಸತ್ಯವನ್ನು ಡಾಕ್ಟ್ರುಗಳೇ ಇರೋದ್ರಿಂದ ಹೇಳ್ತೀನಿ. ಇವತ್ತು ಲೈಫ್ ಸ್ಪ್ಯಾನ್ ಆಫ್ ಎನ್ ಇಂಡಿಯನ್ ಆವರೇಜ್ ಮೇಲ್ ಈಸ್ 72 years. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಸ್ಟಡಿ ಬಂದಿದೆ, IMA ಸ್ಟಡಿ ನ್ಯಾಷನಲ್ ಲೆವೆಲ್ಲು. ಡಾಕ್ಟರ್ಸ್ ಆರ್ ಡೈಯಿಂಗ್ 10 years earlier ದೆನ್ ಎ ನಾರ್ಮಲ್ ಇಂಡಿವಿಜುವಲ್. ದಟ್ ಯು ಶುಡ್ ಅಪ್ರಿಷಿಯೇಟ್. ಅಪ್ರಿಷಿಯೇಟ್ ಅಂದರೆ ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಟೆನ್ಷನ್ ಇದೆ ನಮಗೆ. ವಿ ಆರ್ ಡೈಯಿಂಗ್ ಅರ್ಲಿ. ವಿ ಟ್ರೈ ಟು ಸೇವ್ ದ ಲೈಫ್ ಆಫ್ ಎ ಪರ್ಸನ್, ಬಟ್ ವಿ ಆರ್ ಡೈಯಿಂಗ್ ಅರ್ಲಿ. ಇದು ಟ್ರೂತ್. ಅದಕ್ಕೆ ವೈದ್ಯರು ತುಂಬ ಟೆನ್ಷನ್ ತೊಗೊಳ್ಳೋದು ಬೇಡ.